ನಮಸ್ತೆ ವೀಕ್ಷಕರೇ. ಅಶೋಕ್ ಟೀಕೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗಿದೆ ಎಂದು ವ್ಯಂಗ್ಯವಾಡಿದರು. ಸರ್ಕಾರದಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಕೆಲ ಶಾಸಕರು ಕೆಲಸವಿಲ್ಲದೆ ವಿದೇಶ ಪ್ರವಾಸಕ್ಕೆ ತೆರಳಿದ್ದರೆ ಇನ್ನೂ ಕೆಲವರು ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆಗಳನ್ನು ಟೀಕಿಸಿದ ಅಶೋಕ್, ದಲಿತ ಸಿಎಂ ಮಾಡಬೇಡ ಎಂದು ಯಾರೂ ಹೇಳಿಲ್ಲ, ಆದರೆ ಸಿಎಂ ಸ್ವತಃ ಜಾತಿ ಹೆಸರನ್ನು ಮುಂದಿಟ್ಟುಕೊಳ್ಳುವುದು ಸರಿಯೇ ಎಂದು ಪ್ರಶ್ನಿಸಿದರು. ನಾನು ಕುರುಬ, ಕುರಿ ಕಾಯೋನು ಎಂಬ ಹೇಳಿಕೆ ಮೂಲಕ ಜಾತಿ ಕಾರ್ಡ್ ಬಳಸಲಾಗುತ್ತಿದೆ ಎಂದು ಆರೋಪಿಸಿದರು. ಎಲ್ಲಾ ಜಾತಿಗಳಿಗೂ ನ್ಯಾಯ ಒದಗಿಸುವುದು ಮುಖ್ಯಮಂತ್ರಿಯ ಕರ್ತವ್ಯ. ಒಂದೇ ಜಾತಿ ಸಾಕು, ಬೇರೆ ಜಾತಿಯ ಮತ ಬೇಡವೇ ಎಂದು ಅವರು ಪ್ರಶ್ನಿಸಿದರು. ಹೈಕಮಾಂಡ್ ಒತ್ತಡದಿಂದ ಸಿಎಂ ಸ್ಥಾನ ತೊರೆಯುವ ಪರಿಸ್ಥಿತಿ ಬಂದಿರುವುದರಿಂದಲೇ ಈ ರೀತಿಯ ಹೇಳಿಕೆಗಳು ಬರುತ್ತಿವೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಕುರಿತು ಅಶೋಕ್ ತೀವ್ರ ಟೀಕೆ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವ ಸರ್ಕಾರ ಇದಾಗಿದೆ. ಈ ಬಜೆಟ್ ಸೇರಿದರೆ ಸುಮಾರು 3 ಲಕ್ಷ ಕೋಟಿ ಸಾಲವಾಗುತ್ತದೆ ಎಂದು ಆರೋಪಿಸಿದರು. ಕಂದಾಯ, ಸೇಲ್ಸ್ ಟ್ಯಾಕ್ಸ್ ಮತ್ತು ಸಾರಿಗೆ ಆದಾಯ ಕುಸಿತವಾಗಿದ್ದರೂ ಬಜೆಟ್ನಲ್ಲಿ ಆದಾಯ ಹೆಚ್ಚಾಗಿ ತೋರಿಸಲಾಗುತ್ತಿದೆ. ಇದು ಮ್ಯಾಜಿಕ್ ಬಜೆಟ್ ಎಂದು ವ್ಯಂಗ್ಯವಾಡಿದರು. 3 ವರ್ಷಗಳಲ್ಲಿ ಸರ್ಕಾರ ತೋರಿಸಿರುವಷ್ಟು ಆದಾಯ ಬಂದಿಲ್ಲ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಬಿಡುಗಡೆ ಮಾಡುವುದಾಗಿ ತಿಳಿಸಿದರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬಂದಿರುವ ಅನುದಾನ ಕುರಿತು ಶ್ವೇತಪತ್ರ ಹೊರಡಿಸಬೇಕೆಂದು ಸವಾಲು ಹಾಕಿದರು. ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಹಲವು ವಿಷಯಗಳಲ್ಲಿ ಸರ್ಕಾರ ಜವಾಬ್ದಾರಿಯಿಲ್ಲದೆ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ಇದು ಬೋಗಸ್ ಬಜೆಟ್, ಅಧಿಕಾರ ಉಳಿಸಿಕೊಳ್ಳಲು ಮಾಡಿರುವ ಬಜೆಟ್ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಮಾನಸಿಕ ಸ್ಥಿತಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಕಾಏಕಿ ಎಲೆಕ್ಷನ್ ಘೋಷಣೆ ಮಾಡ್ತಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ. ಇಷ್ಟು ದಿನ ಯಾಕಿರಲಿಲ್ಲ? ಘೋಷಣೆ ಆಗೋಟ್ರೆ ಅಲ್ಲಿವರೆಗೂ ಕಂಟಿನ್ಯೂ ಸಿದ್ದರಾಮಯ್ಯ ಅಂತ ಕಂಟಿನ್ಯೂ ಆಗೋಕ್ಕೋಸ್ಕರ ಒಂದೊಂದೇ ಎಲೆಕ್ಷನ್ ಬಿಡ್ತಾವ್ರೆ ಅವರು. ಅದರಿಂದ ಸಿದ್ದರಾಮಯ್ಯ ಅಧಿಕಾರಕ್ಕೆ ಅಂಟಿ ಕೊಡದಂತ ಸಿದ್ದರಾಮಯ್ಯ ಇವರು. ಇದು ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದೆ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಭಾಳ ಶೋಚನೀಯಾಗಿದೆ. ಒಂಥರ ಈ ಸರ್ಕಾರನೇ ICUನಲ್ಲಿದ್ದಂಗೆ ಕಾಣ್ತಾ ಇದೆ. ನೋಡಿ, ಮಹದೇವಪ್ಪ ಮೊನ್ನೆ ಅವರ ಪಾರ್ಟಿ MLAಗಳಿಗೆ ಮಹದೇವಪ್ಪ ಹೇಳಿರೋದು, ನಾಯಿಗಳು, ಬೀದಿ ನಾಯಿಗಳು ಹಿಡಿದು ಒಳಕ್ಕಾಕಬೇಕು, ಹೈಕೋರ್ಟ್ ಆರ್ಡರ್ ಏನೇನೋ ಹೇಳ್ತಾರಲ್ಲ, ಎಲ್ಲ ಹುಚ್ಚುಚ್ಚಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ದಲಿತ CM ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ನಾವು ಮಾಡಿ, ಅದಕ್ಕೆ ಕೂಗಿ ಹಾಕಿ ನಿಮ್ಮ ಕೈಯಲ್ಲೇ ಇದೆಯಲ್ಲ. ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ನಾನು ದಲಿತರ ಪರ ಅಂತ. ಈಗ ತೋರಿಸಿ, ನೀನು ದಲಿತರ ಪರನೋ ನಿನ್ನ ಪರನೋ ತೋರಿಸಿ. ಈಗ ಬೇರೆ ಜಾತಿ ಕಾರ್ಡ್ ಬೇರೆ ಉಪಯೋಗ ಮಾಡಿದ್ದೀರಲ್ಲ, ನಾನು ಈ ಜಾತಿ, ಅದಕ್ಕೋಸ್ಕರ ನನ್ನ ಇಳಿಸೋಕ್ಕೆ ಅದೇನೋ ಕುರಿ ಕಾಯೋನು ನಾನು ಅಂತ ಹೇಳಿದಾರಲ್ಲ. ಯಾರಾದರೂ ಈ ರಾಜ್ಯದಲ್ಲಿ ಇದುವರೆಗೂ ಮುಖ್ಯಮಂತ್ರಿಗಳಾಗಿದ್ದಂತ ಕೆಂಗಲ್ ಹನುಮಂತಯ್ಯ, ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪ, SM ಕೃಷ್ಣ ಅವರು ಯಾರಾದರೂ ಒಬ್ಬರು ಅವರ ಅಧಿಕಾರದಿಂದ ಇಳಿದಾಗ ಜಾತಿ ಹೆಸರು ಹೇಳಿದಾರ? ಫಸ್ಟ್ ಟೈಮ್. ಅಂದರೆ ಸಿದ್ದರಾಮಯ್ಯ ಯಾವುದೋ ಒಂದು ಜಾತಿಯಿಂದ ಆಯ್ಕೆ ಆಗ್ತಾ ಇದ್ದಾರೆ. ಹಾಗಾದ್ರೆ ಬೇರೆ ಜಾತಿಯವರ ಓಟ್ ಬೇಡವಾ ಇವರಿಗೆ? ಆ ಒಂದು ಜಾತಿ ಇದ್ದರೆ ಸಾಕ ನಿಮಗೆ? ನೀವು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ, ಎಲ್ಲ ಜಾತಿ ಸಮುದಾಯದ ಜೊತೆಲಿ ಕೆಲಸ ಮಾಡಬೇಕಾಗಿದ್ದು ಕಾನೂನಾತ್ಮಕವಾಗಿ ನಿಮ್ಮ ಡ್ಯೂಟಿ. ಅದು ಬಿಟ್ಬಿಟ್ಟು ನಾನು ಆ ಜಾತಿಯವನೋ ನನಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ನೀವು ಟ್ವೀಟ್ ಮಾಡಿರೋದು ನಿಮ್ಮ ಅಂದರೆ ಹೈಕಮಾಂಡಿಂದ ಮೆಸೇಜ್ ಬಂದಿದೆ ಅಂತ ಪಕ್ಕ. ಈಗ ಹೈಕಮಾಂಡಿಂದ ನೀನು ಆದಷ್ಟು ಖಾಲಿ ಮಾಡಿ ಹೊರಡಪ್ಪ, ನೀನು ಮನೆ ಖಾಲಿ ಮಾಡು, ಇದು ಬಾಡಿಗೆ ಮನೆ, ನೀನು ಬಂದಿರೋದು ಕಾಂಗ್ರೆಸ್ಗೆ ಬಂದಿರೋದು ಬಾಡಿಗೆ ಮನೆಗೆ ಬಂದಿದ್ಯಾ, ನಿನ್ನ ಲೀಸ್ ಪೀರಿಯಡ್ ಕೊಟ್ಟಿದ್ದೀರಿ ನಾವು, ಆ ಲೀಸ್ ಪೀರಿಯಡ್ ಮುಗಿದೋಯ್ತು, ಮನೆ ಖಾಲಿ ಮಾಡ್ಕೊಂಡು ಹೊರಡು ಅಂತ. ಒಂಥರ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಸಿದ್ದರಾಮಯ್ಯನವರು ಹೊರಡಬೇಕು, ಆ ರೀತಿ ಮೆಸೇಜ್ ಬಂದಿರಬೇಕು. ಅದಕ್ಕೋಸ್ಕರ ಜಾತಿಯ ನಾಟಕವನ್ನು ಆಡ್ತಾ ಇದ್ದಾರೆ. ಇಲ್ಲಿ ಮೋಸ ಮಾಡುವಂಥದ್ದು ಮತ್ತೊಂದು ಸರಿ
ರಾಜ್ಯದ ಜನಗಳಿಗೆ ಟೋಪಿ ಹಾಕುವಂತ ಸಿದ್ದರಾಮಯ್ಯನ ನಾವು ನೋಡ್ತಾ ಇದ್ದೀವಿ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.